ಸರ್ ಈಗ ಕೆಲವೊಬ್ಬರು ಅಭಿಮಾನಿಗಳು ಹೇಳೋ ಪ್ರಕಾರ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾವ ಕಲಾವಿದರು ಕೂಡ ಅವರ ಸ್ಮಾರಕ ನಿರ್ಮಾಣಕ್ಕೆ ಸಹಕರಿಸ್ತಿಲ್ಲ, ಬೆಂಬಲ ಕೊಡ್ತಿಲ್ಲ ಅನ್ನುವಂಥದ್ದು. ಯಾವ ಸ್ಮಾರಕ ನಿರ್ಮಾಣ ಈಗ ಅದೇ ಬೆಂಗಳೂರಲ್ಲಿ ಮಾಡಿದ್ರು, ನೆನ್ನೆ ತೆರವುಗೊಳಿಸಿದ್ರಲ್ಲ, ಅಲ್ಲಿ ಮಾಡ್ಬೇಕು ಅನ್ನೋದಕ್ಕೆ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾವ ಕಲಾವಿದರು ಕೂಡ ಸಾಥ್ ಕೊಡ್ತಿಲ್ಲ. ನಾನು ಎಲ್ರ ಪರವಾಗಿ ನಾನು ಹೇಳಿದ್ನು, ಎಲ್ರ ಪರವಾಗಿ ನಾನು ಮಾತಾಡ್ತೀನಿ. ನಿಮ್ಮ ಹತ್ರ ಯಾರಾದ್ರೂ ಕಲಾವಿದರು ಬಂದು ಮಾತನಾಡಿದ್ದುಂಟ ಈ ಹಿಂದೆ ಅಲ್ಲೇ ಮಾಡೋಣ ಹಂಗೆ ಹಿಂಗೆ ಅಂತ ಯಾರಾದ್ರೂ? ಅಲ್ಲೇ ಮಾಡೋಣ ಅಂತಂದ್ರೆ ಅದು ಕೇಸ್ ನಡೀತಾ ಇದರಿಂದ ಏನೇನೂ ಮಾಡಕ್ಕಾಗಲ್ಲ. ಎಲ್ರಿಗೂ ಆಸೆ ಇದ್ರು ಕೂಡ ಅಲ್ಲಿ ಕೇಸ್ ನಡೀತಾ ಇದೆ, ಏನು ಮಾಡಕ್ಕಾಗಲ್ಲ. ಅದು ಕೇಸ್ ಅದು ಅದು ಇತ್ಯರ್ಥ ಆಗ್ಬೇಕು, ಅಲ್ಲಿವರೆಗೂ ಏನು ಮಾಡಕ್ಕಾಗಲ್ಲ. ಸರ್, ಕುಟುಂಬದಲ್ಲಿ ಮತ್ತೊಂದು ಆರೋಪ ಇದೆ. ಈ ವರ್ಷ ಅಮೃತ ಮಹೋತ್ಸವ ಮಾಡೋದಕ್ಕೆ ಅಭಿಮಾನಿಗಳು ಮುಂದಾಗಿದ್ದು, ಜೊತೆ ಚಿತ್ರರಂಗದವರು ಕೂಡ ಸಹಕಾರ ಕೊಟ್ಟಿದ್ರು. ಆದ್ರೆ ಫ್ಯಾಮಿಲಿಯವರು ಬೇಡ ಅಂತ ಅಂದ್ರು, ನಾವು ಬರೋದಿಲ್ಲ ಅಂತ ಇದ್ರು. ಸೊ ಇದ್ರ ಬಗ್ಗೆ ನಿಮ್ಮ ಮೇಲೆ ಆರೋಪ ಇದೆ, ಅದ್ರ ಬಗ್ಗೆ ಅಭಿಮಾನಿಗಳು ಅಂತ ಬರಲ್ಲಮ್ಮ, ಕೆಲವು ಅಭಿಮಾನಿಗಳು ಅಂತ ಬರಲ್ಲ, ಕೆಲವು ಅಭಿಮಾನಿಗಳು ನಮ್ಮ ಮೇಲೆ ಆರೋಪ ಹೊರಿಸ್ತಾರೆ. ನಾವು ಅವ್ರನ್ನ ಅವ್ರ ಜೊತೆ ನಾವು ಸೇರಲ್ಲ ಅಂತ ಹೇಳಿದ್ನಲ್ಲ, ಅವರು ಅದರಲ್ಲಿದ್ದಾರೆ. ಒಂದ್ ನಿಮಿಷ, ನಾನು ಇದಕ್ಕೆ ಉತ್ತರ ಕೊಟ್ಬಿಡ್ತೇನೆ. ಒಂದು, ಎರಡನೇದಾಗಿ ಎಲ್ಲಾ ಕಾರ್ಯಕ್ರಮಗಳಿಗೂ ನಮಗೆ ಹೋಗೋಕ್ಕಾಗಲ್ಲ. ಕೆಲವರು ಅದಕ್ಕೆ ಕೇಳಿದ್ರು, ನಿಮ್ಮ ಅನುಮತಿ ಕೊಡಿ. ಅನುಮತಿ ಕೇಳೋ ಅವಶ್ಯಕತೆನೇ ಇಲ್ಲ, ನೀವು ಮಾಡ್ಕೊಳ್ಳಿ. ಪ್ರತಿಯೊಂದು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಬಡಾವಣೆಯಲ್ಲೂ ಅವತ್ತಿನ ದಿವಸ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಪ್ಪರ ಹೆಸರಲ್ಲಿ. ಮಾಡ್ಕೊಳ್ಳಿ, ಸಂತೋಷ ಇದೆ ನಮ್ಗೆ. ನಾವು ಹೇಳ್ತಾನೆ ಇದೀವಿ, ಮೆರ್ಸಿ ಅವರನ್ನ ಮೆರೆಸಿದ್ರೆ ನಮ್ಮ ಪರಂಪರೆಯನ್ನ ನಾವೇ ಮೆರೆಸ್ದ ಹಾಗೆ. ಮೆರ್ಸಿ ಅವರನ್ನ, ಸಂತೋಷನೇ ನಮ್ಗೆ. ಆದ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮಗ್ ಹೋಗೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ರು, ಆ ಕಾರ್ಯಕ್ರಮಕ್ಕೆ ನಮಗ್ ಹೋಗೋಕ್ಕಾಗ್ತಿಲ್ಲ, ಅಥವಾ ನಾವು ಹೋಗಲ್ಲ. ಆದ್ರೆ ನೀವು ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ. ನಾನು ಮಾಡ್ಕೊಳ್ಳಿ, ಸಂತೋಷ. ನಾವು ಒಂದೇನೋ ಒಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ ಜೊತೆಲೂ ಸೇರ್ಕೊಳ್ಳಿ. ಇಡೀ ಚಿತ್ರರಂಗ ಸೇರುತ್ತೆ ಅಂದ್ರೆ ಸೇರ್ಕೊಳ್ಳಿ ನಮ್ ಜೊತೆಲಿ, ಸಂತೋಷ ಇದೆ ನಮ್ಗೆ, ಸೇರ್ಕೊಳ್ಳಿ. ಅನ್ಕೊಂಡಿದೀವಿ, ಏನೋ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ವಿ, ಆಗ್ಲಿ, ನಿಮ್ಗಳ ಹಾರೈಕೆ ಇರ್ಲಿ, ಅದೆಲ್ಲ ಆಗ್ಲಿ. ಇದ್ರಲ್ಲೂ ಕೂಡ ಅಮೃತ ಮಹೋತ್ಸವದಲ್ಲಿ ನಾರಾಯಣವರು, ರಾಜೇಂದ್ರ ಸಿಂಗ್ ಕೂಡ ಇದ್ರು. ಸೊ ಹೀಗಾಗಿ ನೀವು ಹೇಳಿದ್ರಲ್ಲ ಕೆಲ ಅಭಿಮಾನಿಗಳು ಅಂತ, ಅವ್ರ ಅಭಿಮಾನಿಗಳಲ್ಲ, ಅವ್ರು ಏನ್ ಮಾಡ್ತಾ ಇದ್ರು, ಯಾಕೆ ಇಷ್ಟು ನಿಮ್ಗೂ ಅವ್ರಿಗೂ ಹೊಂದಾಣಿಕೆ ಆಗ್ತಾರೆ? ಈಗ ನೀವು ಹೇಳೋದ್ರಲ್ಲಮ್ಮ, ಈಗ ಒಂದು ಉದಾಹರಣೆ ಕೊಟ್ರಿ, ನಮ್ಮ ವಿರುದ್ಧ ಆರೋಪ ಮಾಡಿದಾರೆ, ಅವ್ರನ್ನ ನಾವು ಅಭಿಮಾನಿಗಳು ಅಂತ ಹೇಗೆ ಅನ್ಸೋಣ, ಅಥವಾ ಹೇಗೆ ಅವ್ರನ್ನ ಪರಿಗಣಿಸೋಣ? ಅಪ್ಪವ್ರು ಯಾರನ್ನ ಪ್ರೀತಿಸ್ತಾ ಇದ್ರು, ಯಾರು ಅವ್ರ ಕುಟುಂಬ ಅಂತ ಯಾರನ್ನ ಅನ್ಕೊಂಡಿದ್ರು, ಅಥವಾ ಅವ್ರ ಕುಟುಂಬ ಏನಿದೆಯೋ ಅವರನ್ನ ನೀವು ಆರೋಪಿಸ್ತಾ ಇದ್ದೀರಾ? ಇಷ್ಟು ವರ್ಷ ನೀವು ಮಾಡಿರ್ತಕ್ಕಂಥ ಕೆಲಸಗಳು ನೋಡಿಲ್ವಾ? ಅವ್ರ ಕುಟುಂಬ, ನಾವು ಕುಟುಂಬದವರು, ಅವರೇ ನಮ್ಮಿಂದ ಮಾಡಿಸಿದಾರೆ, ನಾವಾಗ ಮಾಡಿಲ್ಲ, ಅವರೇ ನಮ್ಮಿಂದ ಮಾಡಿಸಿದ್ದಾರೆ. ಇಷ್ಟು ಕೆಲಸಗಳನ್ನ ನೋಡಿಲ್ವಾ ನೀವು? ಹೇಗೆ ಆರೋಪಗಳನ್ನು ಹೊರಿಸ್ತೀರಾ? 14.3 ಕಿಲೋಮೀಟರ್ ಉದ್ದದ ರಸ್ತೆ ಆಗಿದೆ. ಬಹುಶಃ ಇಡೀ ಜಗತ್ತಿನಲ್ಲೇ, ನನಗೆ ಗೊತ್ತಿಲ್ಲ, ಆದ್ರೆ ಬಹುಶಃ ಅನ್ಕೊಳ್ತೀನಿ, ಒಬ್ಬ ಕಲಾವಿದನ ಹೆಸರಲ್ಲಿ ಆ ತರ ಅಷ್ಟು ಉದ್ದದ ರಸ್ತೆ ಇಲ್ಲ. ಹೇಗಾಯ್ತದು? ಯಾರು ಮಾಡಿದ್ರು ಅದನ್ನ? ಅಥವಾ ಯಾರು ಪ್ರಯತ್ನ ಪಟ್ರು ಅದಕ್ಕೆ? ಸ್ಮಾರಕದ ಬಗ್ಗೆ ಹೇಳಿದೆ, ಯಾರು ಪ್ರಯತ್ನ ಪಟ್ರು ಅದಕ್ಕೆ? ನೀವು ಏನು ನೋಡ್ತಾನೆ ಇಲ್ಲ. ಇಲ್ಲಿ ಚಿತ್ರೋತ್ಸವ ಆಯ್ತು, 30 ಜಿಲ್ಲೆಗಳಿದ್ವಿ. 30 ಡಿಸೆಂಬರ್ 30 ಜಿಲ್ಲೆಗಳಲ್ಲಿ 30 ಚಿತ್ರಗಳ ಚಿತ್ರೋತ್ಸವ ಇದುವರೆಗೂ ಯಾರು ಮಾಡಿಲ್ಲ. ಹೇಗಾಯ್ತು? ಬೆಂಗಳೂರಲ್ಲೂ ಚಿತ್ರೋತ್ಸವ ಆಯ್ತು, ವಿಜೃಂಭಣೆಯಿಂದಾಯ್ತು. ಒಂದು ದೊಡ್ಡ ಮಾಲ್ ಅಲ್ಲಿ ಒಂದು ದೊಡ್ಡ ಕಟೌಟ್ ಕೂಡ ಬಂತು. ಇವತ್ತಿನವರೆಗೂ ಮಾಲ್ ಎದುರುಗಡೆ ಕಟೌಟ್ ಇದ್ದಿದ್ದೇ ಇತಿಹಾಸ ಇಲ್ಲ. ಹೇಗಾಯ್ತು? ಯಾರು ಮಾಡ್ಸಿದ್ರ ಅದನ್ನ? ನಮ್ಮನ್ನ ಯಾಕೆ ವಿಲನ್ ಮಾಡ್ತೀರಾ? ತಿಳ್ಕೊಳ್ಳಿ ಇತಿಹಾಸ, ಹೋರಾಟ ತಿಳ್ಕೊಳ್ಳಿ, ಪ್ರಯತ್ನಗಳು ತಿಳ್ಕೊಳ್ಳಿ, ಅದ್ರ ಹಿಂದೆ ಇರ್ತಕ್ಕಂಥ ಶ್ರದ್ಧೆ ತಿಳ್ಕೊಳ್ಳಿ. ಹೇಳದ್ನಲ್ಲ, ಅಭಿಮಾನಿಗಳನ್ನ ನಾನೇ ಮನೆಗೆ ಕರ್ಸದ್ನಲ್ಲ, ನಾನೇ ಖುದ್ದಾಗಿ ಪ್ರಯತ್ನ ಪಟ್ಟಿದ್ದೀನಿ. ಅಭಿಮಾನಿಗಳನ್ನ ಕರೆದಾಗ ಈ ಜನ, ನಮ್ಮ ಮೇಲೆ ಆರೋಪ ಹೊರಿಸೋ ಜನ ಬಂದೇ ಇಲ್ಲ, ಬರೋದೇ ಇಲ್ಲ. ನಿಮಗ್ ಗೊತ್ತು. ನಾನು ಹೇಳ್ತೀನಿ, ಏನಮ್ಮ ಈ ತರದೊಂದು ಕಾರ್ಯಕ್ರಮಗಳನ್ನ ಮಾಡಿ ಅವ್ರೇನಾದ್ರು ದುಡ್ಡು ಮಾಡ್ಕೊಳ್ಳೋದಕ್ಕೆ ನೋಡ್ತಿದಾರ? ಸೊ ಅದಕ್ಕೆ ನಿಮ್ಮ ಅನುಮತಿ ಇಲ್ವಾ? ಯಾಕಂದ್ರೆ ತುಂಬಾ ಜನ, ಅಂದ್ರೆ ನಿಮ್ ಜೊತೆ ಚೆನ್ನಾಗಿರೋ ಅಭಿಮಾನಿಗಳು ಏನ್ ಹೇಳ್ತಿದಾರೆ ಅಂತಂದ್ರೆ, ಬೇರೆ ಅಭಿಮಾನಿಗಳು ದುಡ್ಡು ಮಾಡ್ಕೊಳ್ಳೋದು ನೋಡ್ತಿದಾರೆ, ಅದಕ್ಕೆ ಅವ್ರಿಗೆ ಸಹಕಾರ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಕೆಲವರು ಏನ್ ಹೇಳ್ತಾರೆ, ನಿಮ್ ಮೇಲೆ ಆರೋಪ ಮಾಡ್ತಿದಾರೆ, ಅಂದ್ರೆ ನಾವೇನೇ ಅವ್ರ ಬಗ್ಗೆ ಕಾರ್ಯಕ್ರಮಗಳು ಮಾಡಕ್ ಹೋದಾಗ ನಮ್ಗೆ ಸಹಕಾರ ಕೊಡಲ್ಲ, ಅವ್ರ ಫ್ಯಾಮಿಲಿ ಅವರು ಬರಲ್ಲ ಅಂತ ಹೇಳಿದ್ರೆ.
ಸೊ ನಾವು ಅವ್ರ ನೆನಪನ್ನ ನಾನು- ಈ ತರ ಒಂದು ಸಂಭ್ರಮಿಸೋಣ ಅಂತಂದ್ರೆ ಅದಕ್ಕೂ ಕಲ್ಲು ಹಾಕ್ತಾರೆ ಅಂತ ನಾವು- ಕ್ಲಾರಿಟಿ ಬೇಕು. ನಾವು ಕಲ್ಲು ಹಾಕ್ತೀವ ಅಂದ್ರೆ ಅನುಮತಿ ಕೊಟ್ಟಿಲ್ಲ, ಅನುಮತಿನ ಬೇಡವೇ ಬೇಡ, ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾ ಇದೀನಿ ಬರಲ್ಲ ಅಂತ ಹೇಳಿದರೆ. So ನಾವು ಇದು ಬರಲ್ಲ ಗೊಂದಲ ಅಂತ ಇದೆ ಹೇಳಿದ್ರೆ ಇಲ್ಲಿ. ನೀವು ಮಾಡಬೇಡಿ ಅಂತ ಹೇಳಿಲ್ವಲ್ಲ. ಈಗ ಅಮೃತ ಮಹೋತ್ಸವ ಒಂದ್ ನಿಮಿಷ. ಕಾರ್ಯಕ್ರಮದಲ್ಲಿ ಹೇಳಿ. ಸೊ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ನಾವು ಬರಕ್ಕಾಗಲ್ಲ ಅನ್ನೋದಕ್ಕೆ ಕಾರಣ ಅಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆದಿದ್ಯಾ ನಿಮಗೆ ಗೊತ್ತಿದೆ. ನೋಡಿಮ್ಮ, ಇದನ್ನ ನಾನು ಹೇಳೋದಕ್ಕಿಂತ ನೀವು ಅದನ್ನ ಪತ್ತೆ ಹಚ್ಚಿ. ನೀವು ಪತ್ರಕರ್ತರು, ನಿಮಗಿರೋ ಸಂಪರ್ಕ ತುಂಬಾ ಹೆಚ್ಚಿದೆ, ನೀವು ಪತ್ತೆ ಹಚ್ಚಿ. ಆಮೇಲೆ ನಾನು ಅಭಿಮಾನಿಗಳು ಅವ್ರ ಹೆಸರು ಹೇಳಿ ಇವ್ರ ಹೆಸರು ಹೇಳಿ ಅಂತ ಏನು ಹೇಳಿದ್ರಲ್ಲಮ್ಮ, ಒಬ್ರು ಇಬ್ಬರದ್ದು ಹೆಸರು ಅಂತ ಅಲ್ಲಮ್ಮ. ನೀವು ಹೇಳಿದ್ರಲ್ಲ ನಮ್ಮ ಮೇಲೆ ಅವ್ರವ್ರು ಆರೋಪಗಳನ್ನ ನೀವು ಹೇಳಿದ್ರಲ್ಲ, ನಿಮಗೆ ಗೊತ್ತದು, ನನಗೆ ಗೊತ್ತಿಲ್ಲ. ಅವ್ರಗಳ ಹೆಸರು ಎಷ್ಟು ಸತಿ ಇರೋದೇ ಇಲ್ಲ. ಅವ್ರ ಅಭಿಮಾನಿಗಳು ಅಂತ ಅನ್ನೋ ಒಂದು 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 ಏನು ಮುಖವಾಡ ಇರುತ್ತಷ್ಟೇ, ಅಭಿಮಾನಿಗಳಲ್ಲ. ಯಾವ ಆಧಾರದ ಮೇಲೆ ಹೇಳ್ತಿದ್ದೀರಾ ನೀವು? ಇವಾಗ ನಾನ್ ಹೇಳಿ ಅಂತ ಅದನ್ನೇ ಹೇಳ್ತೀನಿ. ನಾನ್ ಹೇಳ್ತೀನಿ. ಹೇಳಿದ್ರೆ ನೀವು ಯಾರು ನೀವು ನಂಬೋದಿಲ್ಲ. ತಿಳ್ಕೊಳ್ಳದೆ ಅರ್ಥ ಮಾಡ್ಕೊಳ್ಳದೆ ಅದ್ರ ಹಿಂದೆ ಇರ್ತಕ್ಕಂಥ, ನಾನು ಹೇಳಿದ್ನಲ್ಲ, ಇದನ್ನೆಲ್ಲ ಒಂದು ಪ್ರವಾಸನೇ ತಿಳ್ಕೊಳ್ಳದೆ ನೀವು ಆರೋಪಗಳನ್ನ ಹೊರಿಸ್ತೀರಿ ಅಂತಂದ್ರೆ ಅಭಿಮಾನನದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ, ಅವ್ರ ಕುಟುಂಬ ತಾನೇ ಅದು. ನಮ್ಮ ಕುಟುಂಬ ಅಂತಂದ್ರೆ ಅವ್ರ ಕುಟುಂಬ ಅಲ್ವ. ನೀವೇನು ತಿಳ್ಕೊಳ್ಳದೆ ಆರೋಪ ಹೊರಿಸ್ತಾ ಇದ್ರೆ ತಿಳ್ಕೊಳ್ಳದೆ ಆರೋಪಗಳನ್ನ ಹೊರಿಸ್ತಾ ಇದ್ರೆ ಹೇಗೆ? ಸ್ಪಷ್ಟನೆ ಕೊಡೋವರೆಗೂ ನಾವ್ ಎಷ್ಟೇ ಹೇಳಿದ್ರು ಯಾರು ಕೂಡ ನಂಬೋದಿಲ್ಲ. ಏನ್ ಸ್ಪಷ್ಟ? ಅಂದ್ರೆ ನಾನು ನೀವ್ ಹೇಳಿದ್ರೆ ನೀವೇ ಪತ್ತೆ ಹಚ್ಚಿ ಅದು ದುಡ್ಡು ಮಾಡ್ಕೊಳ್ಳೋದಕ್ಕೆ ನೋಡ್ತೀರಾ ಅನ್ನೋದು ನೀವೇ ಪತ್ತೆ ಹಚ್ಚಿ. ನಾನು ಹೇಳಿಲ್ಲ, ಅದನ್ನ ನೀವೇ ಹೇಳ್ತಾ ಇದ್ರಿ. ಅದೇ ಸರ್, ನೀವೇ ಪತ್ತೆ ಹಚ್ಚಿ ಅದನ್ನ ಅಂತ ಹೇಳಿದ್ರಿ. ನಾವ್ ಹೇಳಿದ್ರು ಯಾರು ನಂಬೋದಿಲ್ಲ ಅದನ್ನ. ಸೊ ಅದಕ್ಕೋಸ್ಕರ ನೋಡಿ ನೀವೇ ಹೇಳಿದ್ರೆ ನೋಡಿ, ನೆನ್ನೆ ಹೆಣ್ಮಕ್ಳು ಬಂದಿದ್ರು ಅಲ್ಲಿ ತುಂಬಾ ಜನ. ಅವ್ರು ಏನ್ ಹೇಳಿದ್ರು, ಅವ್ರೆಲ್ಲರೂ ನಿಮ್ ಫ್ಯಾಮಿಲಿ ಮೇಲೆ ಒಂದು ಬ್ಲೇಮ್ ಮಾಡಿದ್ರು. ಸೊ ಎಲ್ರಿಗೂ ಅದೊಂದ್ ರೀತಿ ಯಾಕೆ ಆರೋಪಗಳನ್ನ ಹೊರಿಸಿದಾರೆ ಅವರು? ಅದೇ ಈ ಎಲ್ರು ಹತ್ತಕ್ಕೆ ಮಾತು ಕೇಳಿ ಸೇರ್ಸಲ್ಲ ಕೇಳಿ ಆ ತರ ಅಂತ ಇದಾಗ್ಬಿಟ್ಟಿದೆ. ಅಲ್ಲಿ ಎಷ್ಟು ನೆನ್ನೆ ಬೈಟ್ಗಳಲ್ಲಿ ನೀವು ಗಮನಿಸಬಹುದು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನ ಈಗ ಹತ್ತಕ್ಕೆ ನೀವು ಬಿಡ್ತಾರಲ್ಲ ಯಾಕೆ ಇವ್ರು ಈಗ ಅಂತ ನೀವು ಹೇಳ್ತಾರೆ. ಕೆಲವು ಅಭಿಮಾನಿಗಳು ನಾವು ದೂರ ಹೇಳ್ತೀನಿ. ಇದ್ದೀವಿ ಅಂತವ್ರ ಜೊತೆ ನಾವು ಸೇರಲ್ಲ ಅಂತ ಆ ಜನ ಹಾ, ಸರಿ, ಹೌದು. ಓಕೆ, ಆ ಜನ ಆದ್ರೆ ಯಾರು ಅವ್ರು ಅಲ್ಲಲ್ಲ, ಯಾಕೆ ನಾನು ಸೇರಿಲ್ಲ ಹೇಳದ್ನಲ್ಲ. ಅಂತ ಅವ್ರಿಗೆ ಗೊತ್ತಿಲ್ಲ. ಅಭಿಮಾನಿಗಳಿಗೆಲ್ಲ ನಾನು ಹೇಳ್ತೀನಿ. ಮಕ್ಳಿಗೂ ಎಲ್ಲ ಗೊತ್ತಿಲ್ಲ. ಅವ್ರು ಸುಮ್ಮನೆ ಅವ್ರು ಕಣ್ಣೀರ್ ಹಾಕೊಂಡು ಪಾಪ ನಿಮ್ ಬಗ್ಗೆ ಬ್ಲೇಮ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನೀವು ನಾನು clarity ಹೇಳದ್ನಲ್ಲಮ್ಮ, ಕೊಟ್ರೆ. ನಾನು ಹೇಳದ್ನಲ್ಲ. ಈಗ ಹತ್ರಕ್ಕೆ ಸೇರ್ಸಲ್ಲ ಅಂತಂದ್ರೆ ನಾನು ಮೀಟಿಂಗ್ ಕರೆದಾಗ ಬರೋದೇ ಇಲ್ಲ ಅವರು. ನಾನು ಬಹಿರಂಗವಾಗಿ ಹೇಳ್ತೀನಿ. ನಾನು ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಿರ್ತೀನಿ. ನಾನು ಅಭಿಮಾನಿಗಳಲ್ಲೇ ಹೇಳಿರ್ತೀನಿ, ಕರೆಗಳನ್ನ ಮಾಡಿರ್ತೀನಿ, ಬನ್ನಿ ಒಂದು ಚರ್ಚೆ ಮಾಡೋಣ ಅಂತ ಹೇಳ್ತೀನಿ. ಆವಾಗ ಬಂದೇ ಇರಲ್ಲ ಅವ್ರು. ಅಥವಾ 15ನೇ ಆಗಸ್ಟ್ ಅಮ್ಮವ್ರದ್ದು ಹುಟ್ಟುಹಬ್ಬ ಇರುತ್ತೆ, 18ನೇ ಸೆಪ್ಟೆಂಬರ್ ಅಲ್ಲಿ ಸ್ಮಾರಕದ ಹತ್ರ ಇರ್ತೀವಿ ನಾವು, 30ನೇ ಡಿಸೆಂಬರ್ ಅಲ್ಲಿ ಸ್ಮಾರಕದ ಹತ್ರ ಇರ್ತೀವಿ. ನೇರವಾಗಿ ಬನ್ನಿ ಮಾತಾಡಿ. ನೀವು ನಾನು ಎಲ್ಲಾದ್ರೂ ಹೋದಾಗ ನನ್ನ ಜೊತೆಲಿ ನೀವು ನನ್ನ ಗಾಡ್ಸ್ಗಳು ಅನ್ನೋ ತರದ್ದು ಯಾರಾದ್ರೂ ಇರ್ತಾರ? ಇರಲ್ಲ ತಾನೆ. ಇದ್ರೆ ಯಾವ್ದೋ ಒಂದು ಮದುವೆಗೆ ಹೋದ್ರೆ ಆ ಮದುವೆಯವರು ಇಟ್ಕೊಂಡಿರ್ತಾರೆ, ಅಂದ್ರೆ ನೇಮಕ ಮಾಡಿರ್ತಾರೆ ಅವ್ರ ಜೊತೆ ಅವ್ರು ನನ್ನ ಜೊತೆ ಬರ್ತಾರೆ. ನಾನಾಗಿ ಅವ್ರನ್ನ ಯಾವತ್ತೂ ಅಪಾಯಿಂಟ್ ಮಾಡಿಲ್ಲ, ಅಪ್ಪವರೇ ಇಟ್ಕೊಂಡಿರ್ಲಿಲ್ಲ ಆ ತರ. ನಮಗ ಅವ್ರ ಆದರ್ಶ. ಯಾರೇ ಬರ್ಲಿ, ನಾನು ರಸ್ತೆ ಮೇಲೆ ನಿಂತ್ಕೊಂಡು ನಾನು ವಿಡಿಯೋಗಳನ್ನ ಮಾಡ್ತೀನಿ. ನನ್ನ ನೇರವಾಗಿ ಬಂದು ಮೀಟ್ ಮಾಡಕ್ಕಾಗಲ್ವ, ಭೇಟಿ ಮಾಡಕ್ಕಾಗಲ್ವ? ಅದೇ ಹೇಳ್ತಾರೆ ನಾವು ಹತ್ರನೇ ಸೇರ್ಸಲ್ಲ ಅಂತ. ಪ್ರಯತ್ನ ಆದ್ರೂ ಪಡಿ. ನೋ ಸರ್, ನೀವು ಕರೆಕ್ಟ್ ಆಗಿ ಹೇಳೋವರೆಗೂ ಯಾರು ಏನ್ ಕತೆ ಹೇಳೋವರೆಗೂ ನೀವು ವಿಲನ್ ಆಗೇ ಇರ್ತೀರ ಸರ್. ಜನಗಳಿಗೆ ವಿಲನ್ ತರ ನಿಮ್ಮನ್ನ ಬಿಂಬಿಸ್ಬಿಟ್ಟಿದ್ದಾರೆ. ಸರ್ ಆಗ್ಲೇ ನೀವು ಒಂದು ಮಾತು ಹೇಳಿದ್ರಿ ಸರ್, ಒಂದಷ್ಟು ಜನರ ಮಾತನ್ನ ನಂಬ್ತಾ ಇದ್ದಾರೆ ಅಭಿಮಾನಿಗಳು ಅಂತ. ಆ ಒಂದಷ್ಟು ಜನ ಯಾರು? ಆರೋಪಗಳನ್ನು ಹೊರಿಸ್ತಾರಲ್ಲ ನಮ್ಮ ಮೇಲೆ. ಅಂದ್ರೆ ಆರೋಪ ಮಾಡೋರೆಲ್ಲ ವಿಲನ್ ಆರೋಪ ಮಾಡ್ತಾರೋ ಯಾಕೆ ಮಾಡ್ತಾ ಇದಾರೆ ಅನ್ನೋದು ರೀಸನ್ ಗೊತ್ತಿದೆ. ನೀವು ದೂರ ಇಟ್ಟಿರೋರು ಯಾರು ಅಭಿಮಾನಿಗಳು? ನೀವು ಎಲ್ಲ ನಟನಾಗಿ ಮಾತಾಡ್ತಾ ಇಲ್ಲ ಸರ್, ನೀವು ವಿಷ್ಣುವರ್ಧನ್ ಕುಟುಂಬದ ಪರವಾಗಿ ನೀವು ಮಾತಾಡ್ತಾ ಇದ್ದೀರಾ. ಸೊ ನೀವು ಗಾಳಿಲಿ ಗುಂಡೊಡೆಯೋ ಬದಲು ಯಾರು ಅಂತ ನೀವು ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಅವರಿಗೊಂದು ಕ್ಲಾರಿಟಿ ಸಿಗುತ್ತೆ. ಯಾರು ಅಲ್ಲ ಯಾರು ಅಂದ್ರೆ ಹೇಳ್ತೀನಿ ನಾನು ಮುಗಿಸ್ಬಿಡೋಣ, ವಿವಾದ ಮುಗಿಲಿ, ಮೆರ್ಸೋಣ ನಾವು ಅವ್ರನ್ನ. ನಮ್ಗೆ ಹೇಳಿ ಕರೆಕ್ಟ್ ಆಗಿ, ಯಾಕಂದ್ರೆ ಜನ ನೋಡ್ತಿರ್ತಾರೆ, ತುಂಬಾ ಪ್ರೀತಿಯಿಂದ ಬಗ್ಗೆ ಆರೋಪ ತಪ್ಪಾಗುತ್ತೆ. ಈಗ ಅವ್ರು ಯಾರು ಅಂತ ಹೇಳ್ಬಿಟ್ರೆ ಅವ್ರ ಮೇಲೆ ಆರೋಪ ಇದು ಮಾಡ್ತಾರಲ್ವಾ, ಯಾರು ತಪ್ಪು ಮಾಡ್ತಿದಾರೆ ಅವ್ರಿಗೆ. ಇಲ್ಲ ನೋಡಿ, ನನಗೆ ಒಬ್ಬರು ಇಬ್ರು ಅನ್ನೋ ಇಲ್ಲ, ಗೊತ್ತಿಲ್ಲ ನನಗೆ. ನಾನು ನೀವು ಹೇಳಿದ್ರಲ್ಲ ಈಗ ಆರೋಪಗಳನ್ನ ಹೊರಿಸ್ತಾರೆ. ಅಲ್ಲಿ ನೆನ್ನೆ ಸ್ಟುಡಿಯೋ ಹತ್ರ ಹೋದಾಗ ಅಲ್ಲಿ ಆರೋಪಗಳನ್ನು ಹೊರಿಸಿದ್ರು, ಇವ್ರ ಆರೋಪಗಳನ್ನು ಹೊರಿಸಿದ್ರು. ಅವ್ರ ಹೆಸರು ನನಗೆ ಗೊತ್ತಿಲ್ಲ.
ಅವ್ರು ಯಾರು ಅನ್ನೋದು ಗೊತ್ತಿಲ್ಲ, ನಾನು ಅವ್ರು ನೋಡಿಲ್ಲ. ನೀವೇ ಹೇಳಿದ್ರಲ್ಲ ಸರ್. ಈಗ ನೀವೇ ಹೇಳಿದ್ರಿ ಕರೆದ್ರೆ ಅವ್ರನ್ನ ಬರ್ಲಿಲ್ಲ ಮನೆಗೆ. ಹೇಳ್ತೀನಿ ಕರೆದ್ರೆ ಒಂದಷ್ಟು ಜನರನ್ನ ದೂರ ಇಟ್ಟಿದೀವಿ ಅಂತ ಹೇಳಿದ್ರಲ್ಲ ಸರ್, ಅವ್ರು ಯಾರು ಅಂತ ಹೇಳಿ. ಯಾವತ್ತೂ ಅಲ್ಲಿ ಬರಲ್ಲ ಅಂತ ಅಂದ್ರು ನಾವೇ ಸಮಾಜ. ಹೆಸರು ಹೇಳ್ಬಿಡ್ತೀವಿ ಸರ್. ಈಗ So, ಅಲ್ಲಿ ಅವತ್ತಿಂದ- ಸಮಾಧಿ ಆಗ್ಬೇಕಂತ ಮುಂದೆ ಅಲ್ಲಿ ಹೋರಾಟ ಮಾಡಿದ್ರು ವೀರಪ್ಪ ಶ್ರೀನಿವಾಸ್ ಆಗ್ಲಿ ಒಂದಷ್ಟು ಜನ ಇದ್ರು. ಸೊ ಅಲ್ಲಿ ಏನಾದ್ರು ಹೊಂದಾಣಿಕೆ ವಿಚಾರದಲ್ಲಿ ನಿಮಗೂ ಏನಾದ್ರು ಇದೆಯಾ ಸಮಸ್ಯೆ ಇದೆ? ನೋಡಿ, ನಾನು ಒಬ್ಬರದ ಹೆಸರು ಹೇಳಲ್ಲ ಇಲ್ಲಿ. ಯಾಕಂತಂದ್ರೆ ಈಗ ನೀವು ಒಂದಿಷ್ಟು ಜನದ ಹೇಳಿದ್ರಿ, ಅವರು ಒಂದಿಷ್ಟು ಜನದ ಹೇಳಿದ್ರು, ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಳ್ತಾರೆ ಆರೋಪಗಳನ್ನ ಹೊರತವ್ರು ಎಲ್ರೂ ನಾವು ಅವ್ರನ್ನ ದೂರ ಇಟ್ಟಿದೀವಿ ಅಂತ. ನಾನು ಎಲ್ರನ್ನೂ ಕರ್ದಿದ್ದೀನಿ, ಒಬ್ಬರನ್ನ ಅಂತ ಇಬ್ಬರನ್ನ ಅಂತಲ್ಲ, ಎಲ್ರನ್ನೂ ಕರ್ದಿದ್ದೀನಿ. ಯಾರ್ಯಾರನ್ನ ಕರ್ದಿದ್ರಿ ಸರ್? ಅಲ್ಲ, ಎಲ್ಲಾ ಅಭಿಮಾನಿಗಳನ್ನ ಕರ್ದಿದ್ದೀನಿ, ಹೆಸರುಗಳಿಲ್ಲ ಅದಕ್ಕೆ. ಅದಕ್ಕೊಂದು ಅಭಿಮಾನಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಿಂಗೆಲ್ಲ ಇರ್ತಾರೆ, ಅವರ ಹೆಸರು ಎಷ್ಟೊಂದು ಅಭಿಮಾನಿಗಳ ಸಂಘಗಳಿದಾವಮ್ಮ. ಕರಿಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಬೇಕು, ಕರಿಬೇಕು. ಸೊ ನೀವು ಕಾಲ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ನಿಮ್ಗೆ ಗೊತ್ತಿರ್ಬೇಕು, ಹೆಸರು ಗೊತ್ತಿರ್ಬೇಕು, ನಂಬರ್ ಗೊತ್ತಿರ್ಬೇಕು. ನೀವು ನಿನ್ನೆ ಬಂದ್ ಅಲ್ಲಿ ಮಾತಾಡಿದವ್ರಿಗೆ ಫೋನ್ ಮಾಡಿ ಕರಿಯಕ್ಕಾಗತ್ತೆ ಸರ್ ಬನ್ನಿ ಅಂತ? ನಿಮ್ಗೆ ಹೆಸರು ಗೊತ್ತಿದ್ರೆ ಫೋನ್ ನಂಬರ್ ಗೊತ್ತಿದ್ರೆ ಕರಿಯಕ್ಕಾಗೋದು? ಅಲ್ಲ, ನಮ್ ಹುಡುಗರು ಹೇಳಿರ್ತೀವಿ, ಆ ಹುಡುಗರಿಗಾದ್ರೂ ಗೊತ್ತಿರ್ಬೇಕಲ್ಲ ಸರ್ ಯಾರು? ಕೇಳಿ ಅವ್ರನ್ನ. ಯಾಕಂದ್ರೆ ವಿಷ್ಣುವರ್ಧನ್ ಅವ್ರಿಗೆ ಕೇವಲ permission ಇಲ್ಲದೆ ನಾನು ಹೇಳ್ತೀನಿ ಕೇಳಿ. ಅಲ್ಲ ಹೇಳಿ, ನಿಮಗೆ ಒಬ್ರು ಇಬ್ಬರದ್ದು ಹೆಸರುಗಳು ಬೇಕು ಅಲ್ವಾ? ಅಲ್ಲ, ನಮ್ಮ ತರುಣ್ ಅವರು ಈಗ ಮಧ್ಯಾಹ್ನ ತರುಣ್ ಅವರು ಮಾತನಾಡ್ತಾ ಒಂದು ಒಳ್ಳೆ ವಿಚಾರ ಹೇಳಿದೆ. ಸರ್, ಈಗ 5-6 ವರ್ಷಗಳಿಂದ ನೀವು ವಿಲನ್ಗಳಾಗಿದ್ದೀರಾ. ಓಕೆನಾ? ಇವತ್ತು ನೋಡಿ, ವಿಷ್ಣು ಸೇನೆ ಸಂಘಟನೆ ಏನೇನ್ ಪೇಜ್ಗಳಿದೆಯೋ, ವಿಷ್ಣುವರ್ಧನ್ ಅಭಿಮಾನಿಗಳ ಪೇಜ್ ಎಲ್ಲ ಇದೆಯೋ, ಸಾಮಾಜಿಕ ಜಾಲತಾಣದವರೆಗೂ ಅಷ್ಟೇ, ಅಮೃತ ಮಹೋತ್ಸವಕ್ಕೆ ನೀವು ಸರಿಯಾಗಿ ಸ್ಪಂದನೆ ಸಿಕ್ತಿಲ್ಲ ನಿಮ್ ಕಡೆಯಿಂದ ಅಂತ ಹೇಳ್ಬಿಟ್ಟು ನಿಮ್ ಮೇಲೆ ಇಷ್ಟುದ್ದ ಬರ್ದಿದ್ದಾರೆ ಫ್ಯಾಮಿಲಿ ಬಗ್ಗೆ. ಸೊ ಅವ್ರು ಅಷ್ಟೊಂದು ಪ್ರೂವ್ ಮಾಡಿ ಅಲ್ಲಿ ಹಾಕ್ಬೇಕಿದ್ರೆ ನಿಮ್ಮನ್ನ ವಿಲನ್ ಮಾಡಿ ನೀವ್ ಯಾಕೆ ಹೇಳ್ತಿಲ್ಲ? ಅವ್ರ Prove ಹೇಗ್ ಧೈರ್ಯವಾಗಿ ಹೇಳ್ತಿದ್ದಾರೆ ನೀವು ಅಲ್ಲ, ವಿಲನ್ಗಳು ಅಂತ. ಯಾರು ನಮ್ಗೆ ಗೊತ್ತಿಲ್ಲ. ಸರ್, ಈಗ ಹಾಗಾದ್ರೆ ಅಭಿಮಾನಿಗಳಲ್ಲೇ ಬಣಗಳಿದೆ. ಅಂದ್ರೆ ಅವ್ರಿಗೆ ಹೇಳ್ತಾರೋದು ನಿಜ ಅಂತಲ್ಲ ಸರ್. ನೀವು ಇಷ್ಟು ಸೈಲೆಂಟ್ ಆಗಿದ್ದೀರಾ ಅಂದ್ರೆ ಅವ್ರಿಗೆ ಹೇಳ್ತಾರೋದು ನಿಜ ಅನ್ನೋದು. ನನಗೆ ಮಾತಾಡಕ್ ಬಿಟ್ರೆ ತಾನೆ ನಾನು ಮಾತಾಡ್ತೀನಿ. ಆಯ್ತು, ಹೇಳಿ ಸರ್, ಹೇಳಿ. ಮಾತಾಡಕ್ಕೆ ಬಿಡ್ತೀನಿ. ನೀವು ತುಂಬಾ ಹೊತ್ತು ಬಿಟ್ರಿ ಸರ್, ನೀವೇನು ಕೇಳ್ತಿಲ್ಲ. ನೀವು ಬರೀ ಗಾಳಿಯಲ್ಲಿ ಈಗ ಮಾತಾಡೋಕ್ಕೂ ಬಿಡ್ತಾ ಇಲ್ಲ. ಕೆಲ ಅಭಿಮಾನಿಗಳು ಅಂತ ಹೇಳ್ತಿದ್ದೀರಾ ಸರ್. ಇದಕ್ಕೆ ಯಾವತ್ತು ತಾರ್ಕಿಕ ಅಂತ್ಯ ಸಿಗಲ್ಲ ಸರ್. ನೀವ್ ಹೇಳಿದ್ರೆ ಅವ್ರು ಅಟ್ಲೀಸ್ಟ್ ದೂರ ಇಡ್ತಾರೆ ಅಭಿಮಾನಿಗಳು, ಮತ್ತೆ ಅವರು ದೂರ ಆಗ್ತಾರೆ. ಈ ಒಂದು ವಿವಾದದ ಏನಿದೆ, ಸೊ ಅವರು ದೂರ ಆಗ್ತಾರೆ ಅದರಿಂದ. ನೋಡಿ, ನಾನು ಹೇಳೋದು ಒಬ್ರು ಇಬ್ರು ಅಥವಾ 3 ಜನ 4 ಜನ ಆತರ ಅಭಿಮಾನಿಗಳಲ್ಲ, ಅಥವಾ ಯಾವುದೇ ಒಂದು ಸಂಘ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು, ಯಾರೇ ಅಭಿಮಾನಿಗಳು ಅಂತ ಹೇಳ್ಕೊಂಡು ಸುಮ್ನೆ ಆರೋಪಗಳನ್ನು ಹೊರಿಸಿದ್ರೆ ಅವ್ರನ್ನ ಪ್ರಶ್ನೆ ಮಾಡಿ. ಯಾವ ಆಧಾರದ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದೀರಿ ಕೇಳಿ. ನೀವು ಕೇಳದೇನೆ ಅವ್ರೇನ್ ಹೇಳ್ತಾರೋ, ಏನ್ ಆರೋಪಗಳನ್ನ ಹೊರಿಸ್ತಾರೋ ಅದನ್ನೇ ನಂಬ್ಕೊಂಡು ನೀವು ನಮ್ಮ ಮೇಲೆ ಆರೋಪಗಳನ್ನ ಹೊರಿಸ್ತಾ ಇದ್ರೆ ಅದು ಸರಿಯಲ್ಲ. ಇದನ್ನ ನಾನು ಹೇಳ್ತಾ ಇದ್ದೀನಿ. ಕೇಳಿ, ನನ್ನನ್ನೇ ಬೇಕಾದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಕೇಳಿ. ಸರ್, ನಿಮ್ಮ ಪ್ರಕಾರ ನಿಮಗೆ ನಿಜವಾದ ಅಭಿಮಾನಿಗಳು ಅಂತ ಯಾರು ಅನ್ಸಿರೋ ಸರ್? ಒಂದಿಬ್ಬರ ಹೆಸರಾದ್ರೂ ಗೊತ್ತಿರ್ತಾರಲ್ಲ, ಅವ್ರ ಜೊತೆಗೇನೆ ಇರ್ತಾರೆ, ಅವ್ರ ಜೊತೆ ಸೇರ್ಕೊಂಡೆ ಕೆಲಸಗಳು ಮಾಡಿ ಸರ್ ಎಲ್ಲ ಅತಿ ಶೀಘ್ರದಲ್ಲಿ. ನಾನ್ ಹೇಳದ್ನಲ್ಲಮ್ಮ, ಕರಿತೀನಲ್ಲ, ಇಲ್ಲೇ ಕರ್ದಿದ್ದೀನಲ್ಲ, ವಿಡಿಯೋಸ್ ಕಳ್ಸಿದೀನಿ ನಿಮ್ಗೆ ನೋಡಿ. ನೀವ್ ಹೇಳಿದ್ರಿ ಅವ್ರು ಬಂದು ನನ್ನ ನೇರವಾಗಿ ಭೇಟಿ ಮಾಡ್ಬೋದು ಅಂತ. ಅವ್ರು ಯಾರೇ ಅಂತ ನೀವು ಹೆಸರು ಹೇಳ್ತಾರೆ, ಯಾರು? ಗೊತ್ತಾಗುತ್ತೆ. ಎಲ್ರು ಬರ್ಲಿ. ಅವರು ಅಂತಂದ್ರೆ ಏನು? ಎಲ್ರು ಬರ್ಲಿ, ಸರ್ ಇಡೀ ರಾಜ್ಯದಲ್ಲಿ ಕೋಟ್ಯಾಂತರ ಜನ ಬರ್ಲಿ, ಭೇಟಿ ಮಾಡ್ಲಿ, ಬರ್ಲಿ. ಸರ್, ನಿಮಗೆ ಒಂದಾಗೋದು ಯಾವಾಗ? ಎಲ್ರು ಬರ್ಲಿ. ಸರ್, ಒಂದಿಷ್ಟು ಜನ ಆರೋಪ ಮಾಡಿರೋರು, ಅಂದ್ರೆ ಈ ತರ ಆರೋಪ ಮಾಡಿರೋರು ಗೊತ್ತಿಲ್ಲ ಅಂತಿದ್ದೀರಾ. ಗೊತ್ತಿರುವಂತ ಒಂದು ಒಬಿಡಿಯಂಟ್ ಅಭಿಮಾನಿಗಳಾದ್ರೂ ಇದ್ದೇ ಇರ್ತಾರೆ. ಸೊ ಅವರ ಹೆಸರು ಹೇಳಿದ್ರೆ ನೆಕ್ಸ್ಟ್ ಏನು ಒಬಿಡಿಯಂಟ್ ನೀವ್ ಹೇಳಿದ್ರಲ್ಲ ಸರ್, ನಿಮ್ಮ ಮಾತು ಕೇಳಿ ನಿಮ್ಮನ್ನ ವಿಲನ್ ಮಾಡದೆ ಯಾರಿದ್ದಾರೆ ಅವರೇ ಕೇಳಿ ಅಂತ. ಅಲ್ಲ ಸರ್, ಇವಾಗ ನೀವು ಕರೆದಿರ್ತೀರಾ ಅಂತ ಟೈಮಲ್ಲಿ ಯಾರೋ ಒಂದಷ್ಟು ಜನ ಬಂದಿರ್ತಾರೆ, 10 ಜನ ಆದ್ರೂ ನಾನು ಬಂದಿರ್ತಾರೆ ನಿಮ್ಮ ಮನೆಗೆ. 1 ನಿಮಿಷ ನಾನು ಹೇಳ್ತೀನಿ. ನಮ್ಮ ಮಾತು ಕೇಳಿ, ನಮ್ಮ ಪರವಾಗಿ ನಾನು ಹಂಗೆ ಹೇಳ್ತಾ ಇಲ್ಲ. ಏನೇ ಇದ್ರು ವಿಷಯ ತಿಳ್ಕೊಳ್ಳಿ. ಆಮೇಲೆ ನಿಮ್ಗೇನ್ ಅನ್ಸುತ್ತೋ ನೀವು ಅದನ್ನ ಮಾಡಿ, ವಿಷಯ ತಿಳ್ಕೊಳ್ಳಿ. ನಿಮಗ್ ನಾವು ತಪ್ಪು ಮಾಡಿದೀವಿ ಅಂತ ಅನ್ಸಿದ್ರೆ ಸರಿ, ನಮ್ಗೆ ಶಿಕ್ಷೆ ಕೊಡಿ. ನಿಮಗ್ ನಾವು ಸರಿ ಅಂತ ಅನ್ಸಿದ್ರೆ ನಮ್ ಜೊತೆಗಿರಿ. ನಾವೇ ಸರಿ ಅಂತ ನಾನು ಹೇಳ್ತಾ ಇಲ್ಲ ಅಂತಂದ್ರೆ ನೀವು ಅದಕ್ಕೆ ನಮ್ಗೆ ಅದನ್ನ ಹೇಳಿಸ್ತಾ ಇದ್ದೀರ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದೀವಿ ಇಷ್ಟು ವರ್ಷ. We don't deserve this kind of thing at all from the people. ನಮಗೆ ಉತ್ತರ ಅಂತಲ್ಲ, ಮಧ್ಯಾಹ್ನ ತರುಣ ಸಿಗ್ತಾರೆ, ಒಂದು ವಿಚಾರ ಹೇಳ್ತಾರೆ, ಒಪ್ಪುವಂತ ವಿಚಾರ. ಯಾಕಂದ್ರೆ ಈ ಸಮಾಧಿ ಅಥವಾ ಸ್ಮಾರಕ ವಿಚಾರದಲ್ಲಿ ಈ ತರ ಗೊಂದಲ ಮಾಡ್ಕೊಳ್ಳೋದು, ಈಗ ಮೈಸೂರಲ್ಲಿ ಏನಾಗಿದೆ ಅದನ್ನೇ ಮೆರೆಸುವಂತ ಕೆಲಸ ಆಗಬೇಕು ಅಂತ ಅನ್ಕೊಂಡು ಈ ಮಧ್ಯದಲ್ಲಿ ಮತ್ತೊಬ್ಬ ಒಂದಷ್ಟು ಅಭಿಮಾನಿಗಳು ಇದನ್ನ ಮಧ್ಯದಲ್ಲಿ ಒಕ್ಲೇಪಿಸುವಂತ ಕೆಲಸ ಮಾಡ್ತಿದೆ. ಸೊ ಅದರಿಂದ ಉತ್ತರ ಸಿಕ್ಕಿ ಮೈಸೂರಲ್ಲಿ ಆಗಿರುವಂತ ಸ್ಮಾರಕನವರು ನಿಮ್ಮ ಆಸೆ ಅಂತ ತುಂಬಾ ದೊಡ್ಡ ಮಟ್ಟ ತಗೊಂಡು ಹೋಗ್ಬೇಕು ಅನ್ನೋದು ಎಲ್ಲರಿಗೂ ಇರುವಂತ ಉದ್ದೇಶ.
ಸಂತೋಷ, ಬನ್ನಿ, ನಾನು ಅದನ್ನೇ ಹೇಳ್ತೇನೆ. ಯಾಕಂದ್ರೆ ಅದ್ ಮಧ್ಯದಲ್ಲಿ ಬನ್ನಿ, ಎಲ್ರು ಸೇರಿ ಒಂದಾಗಿ ಮಾಡೋಣ, ಒಗ್ಗಟ್ಟಾಗಿ ಮಾಡೋಣ. ನೀವು ಈಗ ಯಾರು ಏನು ಎತ್ತ ಅಂತ ಹೇಳದಿದ್ರೆ ಇದು ಇನ್ನ ಹಿಂಗೆ ಒಂದ್ 10 ವರ್ಷ ಆದ್ರೂ ಹಿಂಗೆ ಅವ್ರ ಮಾತನ್ನ ಮತ್ತೊಂದಷ್ಟು ಜನ ಅಲ್ಲ, ನಾನು ಯಾರ್ಯಾರ ಹೆಸರು ಹೇಳಿ, ಬಂದಿರುತ್ತಲ್ಲ ಈಗ ನಮಗೆ ಕೇಳಲ್ಲ. ಫೋನ್ ಮಾಡ್ತಾರೆ ಸರ್, ಕೆಲವರು ಫೋನ್ ಮಾಡ್ತಾರೆ ನಮ್ಗೆ. ಯಾರ ಹೆಸರು? ಅಭಿಮಾನಿಗಳು ದೂರ ಇಡೋ ಪ್ರಯತ್ನ ಹಾ, ಮಾಡ್ತಾರೆ ಅವ್ರನ್ನ. ಅವ್ರ ಹೆಸರು ಹೇಳಿದ್ರೆ ಸರ್ ಈಗ ರಿಯಲ್ ಅಭಿಮಾನಿಗಳು ದೂರ ಇಡ್ತಾರೆ. ಅಲ್ವಾ ಅಲ್ವಾ ಈಗ ಒಂದ್ ನಿಮಿಷ ಅಲ್ಲ ಗೊತ್ತಾಯ್ತು. ಈಗ ಕುಟುಂಬ ಒಂದ್ ನಿಮಿಷ ಸರ್, ಕೈ ಹಿಡ್ತೀನಿ ಸರ್. ಕುಟುಂಬನ ವಿಲನ್ ಮಾಡ್ತಿದ್ರು. ಈಗ ಅವ್ರ ಹಿಂದೆ 100 ಜನ ಇದಾರೆ, ನಾಳೆ 1000 ಜನ ಆಗ್ತಾರೆ, ಇನ್ನೊಂದು 10,000 ಜನ ಆಗ್ತಾರೆ. ಈಗ ನೆಕ್ಸ್ಟ್ ಟೈಮ್ ಬೇಕು ಬೆಂಗಳೂರಲ್ಲೇ ಬೇಕು, ಅದೇ ಜಾಗ ಬೇಕು ಅಂತ ಹೊರಟು ಬಿಡ್ತಾರೆ. ಪರಿಸ್ಥಿತಿ ಹೆಂಗಿದೆ ಅಂದ್ರೆ 10 ಸತ್ಯ ಹೇಳಿದ್ರು ನಂಬಲ್ಲ ಸರ್, ಗೊತ್ತು ನನಗೆ. ಯಾಕಂದ್ರೆ ಸುಳ್ಳು ಹೇಳು ನಂಬರ್ ಸಂಖ್ಯೆ ಜಾಸ್ತಿ ಆಗ್ಬಾರ್ದು. ಗೊತ್ತು ನನಗೆ, ಯಾಕಂದ್ರೆ 15 ವರ್ಷದಿಂದ ನಾನು ಈ ತರದ ಇದೇ ಮಾತುಗಳನ್ನ ಸುಮಾರು ಸತಿ ಹೇಳಿದೆ. ಆದ್ರೂ ನನಗೆ ಅವೇ ಪ್ರಶ್ನೆಗಳನ್ನ ನನ್ನನ್ನು ಕೇಳ್ತಾ ಇದಾರೆ, ನಮ್ಮನ್ನು ದೂಷಿಸೋ ಕೆಲಸ ಮಾಡ್ತಾ ಇದ್ದಾರೆ, ಆರೋಪಗಳನ್ನ ಹೊರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಹೇಳ್ತೀನಿ ನಿಮ್ಗೆ ಅಮ್ಮ, ನಿಮ್ಮ ಹತ್ರ ಮೊನ್ನೆ ಮಾತಾಡೋದಿಲ್ಲ, ಅದು ಸುಳ್ಳು. ಅವ್ರ ಹೆಸರು ವಿಜಯಲಕ್ಷ್ಮಿ. ಆಯ್ತಾ? ಸರ್, ಅವ್ರು report ನಿಮ್ಮ ಅಲ್ಲ ನೀವ್ ಹೇಳ್ಬೇಕು ಸರ್, ನಾನು ಅವ್ರನ್ನ ನೋಡೂ ಇಲ್ಲ, ಸರ್, ಹಂಗೆ ಗೊತ್ತಾಯ್ತು. ನಾನು ಅವ್ರನ್ನ ಭೇಟಿನೂ ಮಾಡಿಲ್ಲ, ಮಹಿಳಾ ಘಟಕದ ಅಧ್ಯಕ್ಷರು ಸರ್, ಅವ್ರಿಗೆ ನಮ್ಮನ್ನು ಕೇಳೂ ಇಲ್ಲ. ನೀವು ಆರೋಪಗಳನ್ನ ಹೇಗೆ ಹೊರಿಸ್ತೀರಾ? ಅಲ್ಲ ಸರ್, ನಮ್ದು ಗೊತ್ತು ಇಲ್ಲದೆ ನೀವು ಆರೋಪಗಳನ್ನ ನಮ್ಮ ಮೇಲೆ ಆರೋಪನ ಹೊರಿಸಿದ್ದವ್ರು. ನಾವಲ್ಲ ಸರ್, ಅವ್ರ ಅಭಿಮಾನಿಗಳು ಹೇಳಿದ್ರು. ಅಲ್ಲ, ಅದು ಏನು ಹೆಸರು ಹೇಳಿದ್ರು, ಸರ್, ಅವ್ರ ಹೆಸರು ಅವ್ರು ಗೊತ್ತಿಲ್ಲ ಅಂತ ಒಬ್ಬೊಬ್ರು ಅವ್ರು ಗೊತ್ತಿಲ್ಲ ಅಂತ ಅವ್ರು ಹೇಳಿದ ಹೆಸರು ಹೇಳಿದ್ರು. ಒಬ್ಬೊಬ್ರು ಗೊತ್ತೇ ಇಲ್ಲ ಅಂತ ಹೇಳಿದ್ರು. ನೀವ್ ಹೆಂಗ್ ಸರ್ ಅದನ್ನ ನಂಬ್ತೀರಾ? ಒಬ್ಬೊಬ್ರು ಮಾತಾಡ. ಅಲ್ಲ, ನೀವ್ ಹೇಳಿದ್ರಲ್ಲ, ಆಕೆ ಹೆಸರು ಹೇಳಿದ್ರಲ್ಲ, ನಮ್ಮ ಮೇಲೆ ಏನ್ ಆರೋಪ ಹೊರಿಸಿದ್ದಾರೆ, ನಾವೇ ಅದನ್ನ ಮಾಡ್ತೀವಿ ಅಲ್ವಾ? ಫ್ಯಾಮಿಲಿಯ ಇಂಥವ್ರು ಅಥವಾ ಆಕೆನೆ ಗೊತ್ತಿಲ್ಲ ವಿಷಯ, ನಮ್ಮ ಸುಮ್ನೆ ಸರ್, ನೀವೇ ಕೇಳ್ಬಹುದಿತ್ತಲ್ಲ ಅದನ್ನ ಅವ್ರಿಗೆ. ಈಗ ನಿಮಗೆ ಪರಿಸ್ಥಿತಿ ಗೊತ್ತಾಗಿದೆ. ನನಗೆ ಗೊತ್ತಮ್ಮ, ನಾನು ನನ್ನೇ ಚಿತ್ರೀಕರಣದಲ್ಲಿದ್ದೆ, ನಾನೇನ್ ನೋಡ್ಲಿ ಸರ್, ಇದನ್ನ? ನನ್ನ ಹತ್ರ ನೀವು ಕ್ವಶನ್ ಮಾಡ್ತಿದ್ದೀರಾ? ಅವ್ರು ಹೇಳಿದ್ರು, ಅವರನ್ನ ವಿಚಾರಿಸಿ ಅವ್ರ ನಂಬರ್ ತಗೊಂಡು ನೀವು ಅವರ ಕುಟುಂಬದವರು ಒಂದು ವಿಚಾರಿಸಬಹುದಿತ್ತು, ಯಾಕಿಂತ ಆರೋಪ ಮಾಡಿದ್ರಿ ಅಂತ. ಸರ್, ಇವಾಗ ಅವ್ರಿಗೆ ಹೇಳಿರೋರು ಯಾರು ಇದನ್ನ, ಓಕೆನಾ? ಅದಕ್ಕೆ ಅಂತವ್ರನ್ನ ನೀವು ಗುರುತಿಸಿ ಹೇಳಿದ್ರೆ ಯಾರ್ಯಾರನ್ನ ಕೇಳಿ, ಅಭಿಮಾನಿಗಳು ಯಾರ್ಯಾರನ್ನ ಕರೆ ಮಾಡಿ ಕೇಳಿ, ಸರ್, ಇವಾಗ ನೋಡಿ ನೀವು ಹೇಗೆ ಇದನ್ನ ಹೇಳಿದ್ರಿ, ಹಿಂಗೆ ಸರ್, ಈಗ ಇವಾಗ- ಫೈನಲಿ ಏನ್ ಪ್ಲಾನ್ ಇಲ್ಲ ಮೈಸೂರಲ್ಲಿ 75 ವರ್ಷಗಳು ಅಲ್ಲೇ ಯಾಕೆ? ಸರ್, ಇವಾಗ ನಮ್ಗೆ ಕೆಲವರು ಫೋನ್ ಮಾಡ್ತಾರೆ, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅಪ್ಪಾಜಿ ಸಂಕಷ್ಟದಲ್ಲಿದ್ದಾಗ ನಾವು ಅವ್ರನ್ನ ರಕ್ಷಣೆ ಮಾಡಿದ್ವಿ, ಅವ್ರ ಜೊತೆ ನಿಂತ್ವಿ, ಅವಾಗ ಜೊತೆ ನಿಂತ್ಕೊಂಡಿದ್ವಿ. ಇವತ್ತು ನಾವ್ ಯಾರು ಮುಂದೆ ಇಲ್ಲ. ಈಗ ನೆನ್ನೆ ಮೊನ್ನೆ ಉಟ್ಕೊಂಡಿರೋ ಅಭಿಮಾನಿಗಳು ಮುಂದೆ ಇದ್ದಾರೆ, ಮುಂದೆ ಹೋಗ್ತಾರೆ, ನಾವು ಅದ್ ಮಾಡುತ್ತೀವಿ ಇದ್ ಮಾಡುತ್ತೀವಿ ಅಂತ ಮಾಡ್ತಾರೆ. ನಮ್ಗೇನು ಅಲ್ಲಿ ಬೆಲೆ ಇಲ್ಲ ಅಂತ ಹೇಳ್ತಾರೆ. ಕೆಲವು ಅಭಿಮಾನಿಗಳು ಫೋನ್ ಅವರೇ ಮಾಡ್ತಾರೆ. ಸಿಂಹಗಳು. ಸರ್, ಅದನ್ನೇ ಏನ್ ಹೇಳ್ತೀರಾ ಸರ್? ಅದಕ್ಕೆಲ್ಲ ಅಭಿಮಾನಿಗಳು ಇವತ್ ಮೊನ್ನೆ ಉಟ್ಕೊಂಡಿದಾರಲ್ಲ, ಅವ್ರು ಯಾರು ಅಂತ ಹೇಳಿದ್ದಾರೆ ಅಂತ ನಾನೇ ಕೇಳಿ, ಅವರನ್ನೇ ಕೇಳಿಲ್ಲ. ಅವ್ರ ತಾನೇ ನಿಮ್ಗೆ ಹೇಳಿದ್ದು, ಸರ್, ಇದು ಹಂಗಲ್ಲ. ಅವ್ರ ತಾನೇ ನಿಮ್ಗೆ ಹೇಳಿದ್ದು, ನಿನ್ನೆ ಮೊನ್ನೆ ಹುಟ್ಟಿರೋರು, ಅವ್ರನ್ನ ಕೇಳಿ. ಸರ್, ಸರ್, ಈಗ ಸರ್, ಇದು ಕೇರಳ ಮೂರು ತಿಳಿಯಲ್ಲ ಸರ್. ಫೈನಲಿ 75 ವರ್ಷದ ಪ್ಲಾನ್ಸ್ ಏನಿರ್ತದೆ ಅದೊಂದು ಹೇಳ್ಬಿಡಿ ಸರ್. ಪ್ರಯತ್ನ ಪಡ್ತಾ ಇದ್ದೀವಿ. ನಿಮ್ಮೆಲ್ಲರ ಆರೈಕೆ ಇರಲಿ, ನಮ್ಮ ಜೊತೆಲಿ ಇರಲಿ. ಯಾವ ತರ ಇರುತ್ತೆ ಸರ್ ಕಾರ್ಯಕ್ರಮ? ಸಮಯ ಬಂದಾಗ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.